ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು KPTCL ಹುದ್ದೆಗಳಿಗೆ ಸಂಬಂಧಿಸಿದಂತೆ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ 6 ಕಂಪನಿಗಳು ಸ್ಟೇಷನ್ನಲ್ಲಿರೋದು ಕಂಪನಿ ಸೇರಿಸಿ 6 ಕಂಪನಿಗಳಿಗೆ ಸಂಬಂಧಿಸಿದಂತೆ 2975 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿತ್ತು. ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನೇನೆಲ್ಲ ಲಾಸ್ಟ್ ಟೈಮ್ ಏನು ಕರೆದಿದ್ರು ಅದರದ ಕಟಾಪ್ ಎಷ್ಟು, ಅದೇ ರೀತಿ ಈ ಸಾರಿ ಎಕ್ಸ್ಪೆಕ್ಟೆಡ್ ಕಟಾಪ್ ಎಷ್ಟು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಒಂದು ಲೈಕನ್ನು ಒತ್ತಿ, ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ನಿಮಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟನ್ನು ಕೊಡ್ತಾ ಹೋಗ್ತೀವಿ. ಅದು ಯಾವುದೇ ರೀತಿಯ ಗೌರ್ಮೆಂಟ್ ಜಾಬ್ ಆದರೂ ಕೂಡ ಅಥವಾ ಬೇರೆ ನಾನ್ ಗೌರ್ಮೆಂಟ್ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗುವಂಥ ಇನ್ಫಾರ್ಮೇಷನ್ನ ಕೊಡ್ತೀವಿ. ಅದಕ್ಕಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ ನೀವು ಇಲ್ಲಿ ನೋಡ್ಕೋಬೋದು, ಇದು ಹುಬ್ಬಳ್ಳಿ ಸರಬರಾಜು ಕಂಪ್ನಿ ಅಥವಾ ಇದು ಹೆಸ್ಕಾಮ್ಗೆ ಸಂಬಂಧಿಸಿದಂಥ ಆಗಿರ್ತದೆ. ಇದು ಬಂದು 2021-22ನೇ ಸಾಲದ 2019 ಕರೆದಿದ್ರು, ಅದನ್ನು 2021-22ನೇ ಸಾಲಿನಲ್ಲಿ ಈ ಲಿಸ್ಟನ್ನು ಬಿಟ್ಟಿರ್ತಾರೆ. ಹಾಗಿದ್ರೆ ಈ ಲಿಸ್ಟಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಎಷ್ಟೆಷ್ಟೆಲ್ಲ ಕಟಾಪ್ ಇತ್ತು, ಎಷ್ಟು ಅಂಕಗಳನ್ನ ತೆಗೆದುಕೊಂಡವರು ಆಯ್ಕೆ ಆಗಿದ್ದಾರೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ ಜನರಲ್ ಕ್ಯಾಟಗರಿಯಲ್ಲಿ 2A ಅಭ್ಯರ್ಥಿಗಳು ಜನರಲ್ ಕ್ಯಾಟಗರಿ, ಜನರಲ್ ಅಂತಂದರೆ ಯಾವುದೇ ರೀತಿ ಮೀಸಲಾತಿ ಅವ್ರದ್ದು ಇರಲ್ಲ. ಅದೇ ರೀತಿಯಲ್ಲಿ ನೋಡೋದಾದ್ರೆ 30 ಸೂಚಿತ ಅಭ್ಯರ್ಥಿಗಳು ಇದ್ದರು, ಸೂಚಿತ ಹುದ್ದೆಗಳು 30 ಇದ್ದು, ತಾತ್ಕಾಲಿಕ ಆಯ್ಕೆಗೊಂಡ ಅಭ್ಯರ್ಥಿಗಳು 38 ಅಭ್ಯರ್ಥಿಗಳು ಆಗಿರ್ತಾರೆ. ಹಾಗಿದ್ರೆ ಸ್ಕೋರ್ ಎಷ್ಟಿತ್ತಪ್ಪ ಅವ್ರದ್ದಂದ್ರೆ 90.8 ಆಗಿರ್ತದೆ. ಇಲ್ಲಿ ನೋಡ್ಕೋಬೋದು. ಅದೇ ರೀತಿಯಲ್ಲಿ PDP ಹೊಂದಿದವರು, ಕನ್ನಡ ಮಾಧ್ಯಮ ಹೊಂದಿದವ್ರದ್ದು ಇಲ್ಲಿ ನೋಡ್ಕೋಬೋದು. ಕನ್ನಡ ಮಾಧ್ಯಮಕ್ಕೆ ಮತ್ತು ಅದೇ ರೀತಿ ಗ್ರಾಮೀಣ ಅಭ್ಯರ್ಥಿಗಳಿಗೆ ಸ್ವಲ್ಪ ಕಟಾಪ್ ಜಾಸ್ತಿ ನಿಂದಿರ್ತದೆ. PDP ಇತ್ತಂದ್ರೆ ಕಡಿಮೆ ನಿಂದಿರ್ತದೆ. ಇಲ್ಲಿ ನೋಡ್ತಿದ್ರಲ್ಲ ಸ್ನೇಹಿತರೆ, ಹಾಗಿದ್ರೆ ಈ ಸಾರಿ ಇದು 1:1ಗೆ ಹೇಳ್ತಾ ಇರೋದು. ಸ್ವಲ್ಪ ಕಟಾಪ್ ಕೂಡ ಇದು ಹೆಸ್ಕಾಮ್ಗೆ ಸಂಬಂಧಿಸಿದಂತೆ ಕಟಾಪ್ ಯಾವಾಗಲೂ ಹಾಯಾಗಿ ನಿಂತಿರ್ತದೆ. ಇದಕ್ಕಿಂತ ಮೊದಲು 2017ರಲ್ಲಿ ಕರೆದಾಗೂ ಕೂಡ ಕಟಾಪ್ ತುಂಬ ಹೈನೇ ಇತ್ತು. 2016-17 ಸಾಲಿನಲ್ಲಿ ಕರೆದಾಗೂ ಕೂಡ ಕಟಾಪ್ ಜಾಸ್ತಿ ನಿಂತಿದ್ದು. ಅದಕ್ಕಾಗಿ ಹೆಸ್ಕಾಮ್ಗೆಲ್ಲ ಯಾರೆಲ್ಲ ಅರ್ಜಿ ಸಲ್ಲಿಸಿರೋ ಸ್ವಲ್ಪ ಕಟಾಪ್ ಜಾಸ್ತಿ ಇರ್ಬೇಕು. ನಿಮ್ಮದು 90+ ಆದರೆ ಇಲ್ಲಿ ಜಾಬ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಅದೇ ರೀತಿ ಒಂದಿಷ್ಟು ಅಭ್ಯರ್ಥಿಗಳಿಗೆ ಮೀಸಲಾತಿಗೆ ಅನುಗುಣವಾಗಿ 85+ ಆದರೂ ಕೂಡ ಜಾಬ್ ಆಗೋ ಸಾಧ್ಯತೆ ಇದೆ. ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿ ತಿಳ್ಕೊಂಬರೋಣ ಈಗ. ಸ್ನೇಹಿತರೆ, ಇಲ್ಲಿ ಯಾವುದೇ ರೀತಿ ನೀವು ಜನರಲ್ ಕ್ಯಾಟಗರಿ ಆಗಿರಲಿ ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರಲಿ ಅಥವಾ ಇನ್ಯಾವುದೇ ಕ್ಯಾಟಗರಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿ ಆಗಿದ್ದರೂ ಕೂಡ ಇಲ್ಲಿ ಸ್ನೇಹಿತರೆ ಮೊದಲಿಗೆ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಕಟಾಪ್ ಎಷ್ಟಿರ್ಬೇಕಪ್ಪ ಅಂದ್ರೆ, ಸ್ನೇಹಿತರೆ ನೀವು ಯಾವುದೇ ಕಾರಣಕ್ಕಲ್ಲಿ ಯಾವುದೇ ಅರ್ಜಿ ಸಲ್ಲಿಸಿದ್ರಪ್ಪ ಅಂದರೆ ಆಲ್ರೆಡಿ ಎಲ್ಲರೂ ಫಿಸಿಕಲನ್ನು ಸ್ಟಾರ್ಟ್ ಮಾಡಿಬಿಡಿ. ನಿಮ್ಮ 35+ ಅದರ ಅಲ್ಲಿ ಅಥವಾ 30 ಜಸ್ಟ್ ಪಾಸ್ ಆಗಿದ್ರು ಒಟ್ಟು ಅರ್ಜಿಯನ್ನು ಯಾರೆಲ್ಲ ಸಲ್ಲಿಸಿರ್ತಾರೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಷ್ಟೇ ಹೇಳ್ತಾ ಇರೋದು. ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳು ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಒಟ್ಟು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ. ಇನ್ನು ಅದೇ ರೀತಿ ಈ ಎಕ್ಸ್ ಸರ್ವಿಸ್ ಮ್ಯಾನ್ ಒಳಗೆ ನಾವು ಒಂದು 2A ಐತ್ರಿ, ನಮ್ಮದು 2B ಐತಿ, ನಾವು ಜನರಲ್ ಕ್ಯಾಟಗರಿ ಐತಿ. ನಾವೇನು ಮಾಡೋದು ಸ್ನೇಹಿತರೆ, ಯಾವುದೇ ಕ್ಯಾಟಗರಿ ಇರಲಿ, ಇದು 2A ಇರಲಿ, 2B ಇರಲಿ ಅಥವಾ 3A ಇರಲಿ ಅಥವಾ ಜನರಲ್ ಕ್ಯಾಟಗರಿಯವರು ಇದ್ದರೂ ಕೂಡ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರಪ್ಪ ಅಂದ್ರೆ ಇಲ್ಲಿ ನೋಡ್ಕೋಬೋದು. ನಿಮಗೆ ಇಂಪಾರ್ಟೆಂಟ್ ಇಲ್ಲಿ ತೋರಿಸ್ತೀನಿ ನೋಡಿರಿ. 2A ಎಕ್ಸ್ ಸರ್ವಿಸ್ ಮ್ಯಾನ್ ಯಾವ ಅಭ್ಯರ್ಥಿನೂ ಆಯ್ಕೆ ಆಗಿಲ್ಲ. ಕಾರಣ ಇಷ್ಟೇ, ಸಾಕಷ್ಟು ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಫಿಸಿಕಲ್ 1:5 ಫಿಸಿಕಲ್ಗೆ ಅಟೆಂಡ್ ಆಗಿರಲ್ಲ. ಅದಕ್ಕಾಗಿ ಇಲ್ಲಿ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಿದವ್ರು ಎಲ್ಲರೂ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಿದ್ರಂದ್ರೆ ನಿಮ್ಮದು ಜಸ್ಟ್ ಪಾಸ್ ಆದರೂ ಕೂಡ ಇಲ್ಲಿ ಆಯ್ಕೆ ಹಾಕ್ಯಾರೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಪ್ರಾಕ್ಟೀಸನ್ನು ಮಾಡಿರಲಿ. ಎಕ್ಸ್ ಸರ್ವಿಸ್ ಮ್ಯಾನಿಗೆ ತುಂಬ ಈಸಿ ಇದೆ. ಇಲ್ಲಿ ಎಕ್ಸಾಮ್ ಅಂದ್ರೆ ಕಟಾಪ್ ತುಂಬ ಕಡಿಮೆ ನಿಂದಿರ್ತದೆ. ಇಂಪಾರ್ಟೆಂಟ್ ಯಾಕಪ್ಪ ಅಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಅದು ಯಾವುದೇ ಕ್ಯಾಟಗರಿ ಇದ್ದರೂ ಕೂಡ ಕಡಿಮೆ ಕಟಾಪ್ ನಿಂದಿರ್ತದೆ. ಎಲ್ಲರೂ ಕೂಡ ಪ್ರಾಕ್ಟೀಸನ್ನು ಮಾಡಿ. ನೆಕ್ಸ್ಟ್ ಅಂಗವಿಕಲ ಅಭ್ಯರ್ಥಿಗಳು ಏನಿರ್ತಾರಲ್ಲ, ಈ ಅಂಗವಿಕಲ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಿದೆ. ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಒಟ್ಟು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ. ನೀವು ಯಾವುದೇ ಕ್ಯಾಟಗರಿ ಇದ್ದರೂ ಕೂಡ ಎಷ್ಟೇ ಪರ್ಸೆಂಟೇಜ್ ಇದ್ದರೂ ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ. ಯಾಕಪ್ಪ ಅಂದರೆ ಇಲ್ಲಿ ನಿಮ್ದು ಏನಿರ್ತದಪ್ಪ ಅಂದರೆ ಇಲ್ಲಿ ಅಂಗವಿಕಲರದ್ದು ಶ್ರವಣ ದೋಷ ಇರೋರದ್ದು ಮಾತ್ರ ಇಲ್ಲಿ ಕರೆದಿರ್ತಾರೆ. ಫಿಸಿಕಲ್ಗೆ ಶ್ರವಣ ದೋಷ ಇದ್ದವ್ರು ಮಾತ್ರ ಇದಕ್ಕೆ ಎಲಿಜಿಬಲ್ ಇರ್ತೀರಿ. ಅದಕ್ಕಾಗಿ ನಿಮ್ಮದು ಕೂಡ ಇಲ್ಲಿ ಎಲ್ಲ ಅಭ್ಯರ್ಥಿ ಅರ್ಜಿ ಸಲ್ಲಿಸಿದರೆ ಎಲ್ಲರೂ ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿದರೆ ಅಂದರೆ ಇಲ್ಲಿ ಕೂಡ ನಿಮ್ಮದು ಕಟಾಪ್ ತುಂಬ ಕಡಿಮೆ ನಿಂದಿರ್ತದೆ. ಅದಕ್ಕಾಗಿ ಎಲ್ಲರೂ ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಉಳಿದ ಕ್ಯಾಟಗರಿ ಅಭ್ಯರ್ಥಿ ನಾವು 2A ಅಭ್ಯರ್ಥಿ ಇದೀವಿ ರೀ, ನಾವು ಎಷ್ಟು ಪರ್ಸೆಂಟೇಜ್ ಆಗಿದ್ದರೆ ನಾವು ಪ್ರಾಕ್ಟೀಸನ್ನು ಮಾಡಬೇಕು ಅಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳಿದ್ರಿ. ಸ್ನೇಹಿತರೆ, ನಿಮ್ಮದು 2A ಆಗಿತ್ತು ಅಥವಾ 2B ಆಗಿತ್ತು ಅಥವಾ 3B ಆಗಿತ್ತು, ಇಂಥ ಅಭ್ಯರ್ಥಿಗಳು ಏನಿದೆಯಲ್ಲ ಪ್ರತಿಯೊಬ್ಬರು ಕೂಡ ಮೊದಲಿಗೆ 2A ತೆಗೆದುಕೊಂಡ್ರೆ ಸ್ನೇಹಿತರಲ್ಲಿ ಮಿನಿಮಮ್ ಆದರೂ ಇಲ್ಲಿ ನೀವು ಹೆಸ್ಕಾಮ್ಗೆ ಅರ್ಜಿಯನ್ನು ಸಲ್ಲಿಸಿದಿರಪ್ಪ ಅಂದ್ರೆ ಮಿನಿಮಮ್ ಅಂದರೂ ಕೂಡ ನಿಮ್ಮದು
82 83 ಪ್ಲಸ್ ಸ್ಕೋರ್ ಇದ್ದರೆ ಮಾತ್ರ ಇಲ್ಲಿ ನೀವು ಈ ಹುದ್ದೆಗಳಿಗೆ 1 ಪಾಯಿಗೆ ಆಯ್ಕೆ ಆಗುವ ಸಾಧ್ಯತೆ ಇರ್ತದೆ. ಇದು ಯಾವುದೇ ರೀತಿಯ ಮೀಸಲಾತಿಗಳನ್ನ ಇರದೇ ಇರೋ ಅಭ್ಯರ್ಥಿಗಳ ಹೆರ್ತಿ ಮೀಸಲಾತಿಗೆ ಅನುಗುಣವಾಗಿ ಇಲ್ಲಿ 2 ರಿಂದ 5 ಅಂಕದವರೆಗೂ ಕೂಡ ವ್ಯತ್ಯಾಸ ಆಗುವ ಸಾಧ್ಯತೆ ಇರ್ತದೆ. ಕಡಿಮೆನೇ ಆಗ್ಬೋದು ಅಥವಾ ಹೆಚ್ಚು ಆಗ್ಬೋದು. ಯಾಕಪ್ಪ ಅಂದ್ರೆ ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿಗಳಿಗಿದ್ರಂದ್ರೆ ಸ್ವಲ್ಪ ಹೈ ನಿಂದಿರ್ತದೆ. ಹೈ ಅಂದರೂ ಕೂಡ ಅವರು ನಿಮ್ದು ಏನಾರ ಉಳಿದಿದ್ದು ಇನ್ನೊಂದು ಕ್ಯಾಟಗರಿಯಾಗಿ ಆಯ್ಕೆ ಹಾಕಿನಂದ್ರೆ ಅಂಥ ಟೈಮ್ದಲ್ಲಿ ನಿಮ್ಮನ್ನ ಆಯ್ಕೆ ಮಾಡಲ್ಲ. ಆದರೂ ಕೂಡ PDP ಏನಾದರೂ ಇತ್ತಂದರೆ 2 ರಿಂದ 5 ಅಂಕ ಕಡಿಮೆ ನಿಲ್ಲುವ ಸಾಧ್ಯತೆ ಇರ್ತದೆ. ನೆಕ್ಸ್ಟ್ ಅದೇ ರೀತಿ ಈಗ 2B ಅಭ್ಯರ್ಥಿಗಳಿಗೂ ಸೇಮ್ ಇರ್ತದೆ. ನೀವು ಕೂಡ 83 ಇಂದ 85 ಸ್ಕೋರ್ ಇದ್ದರೆ ನೀವು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ 1 ಪಾಯಿಗೆ ಆಯ್ಕೆ ಆಗ್ತೀರಿ. ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ. ಇದಕ್ಕೂ ಕೂಡ ಒಂದಿಷ್ಟು ಅಂಕಗಳು ಕೂಡ ಕಡಿಮೆ ಬರ್ತಾವೆ. ಆದರೂ ಕೂಡ ಇಲ್ಲಿ ಕೊರೋನಾದಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಪಾಸ್ ಆದ ಕಾರಣಕ್ಕಾಗಿ ಸ್ವಲ್ಪ ಕಟಾಪ್ ಕೂಡ ಜಾಸ್ತಿ ನಿಂತಿರ್ತದೆ. ಲಾಸ್ಟ್ ಟೈಮ್ ಎಲ್ಲಿವರೆಗೂ ನಿಂತಿತ್ತಪ್ಪ ಅಂದ್ರೆ ಕಟಾಪು 70ವರೆಗೂ ಕೂಡ ಇಲ್ಲಿ ಅಭ್ಯರ್ಥಿಗಳು 1 ಪಾಯಿಗೆ ಆಯ್ಕೆ ಆಗಿದ್ರು. 70 ಒಳಗೂ ಕೂಡ ಬಂದಿದೆ ಒಂದಿಷ್ಟು ಅಭ್ಯರ್ಥಿಗಳದು. ಯಾಕಪ್ಪ ಅಂದ್ರೆ ಅಲ್ಲಿ 1 ಪಾಯಿ ಅಂದ್ರೆ ಒಂದು ಹುದ್ದೆಗೆ 5 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಒಂದು ಹುದ್ದೆಗೆ 5 ಅಂದರೆ ಈಗ 3,000 ಈಗ ಮಿನಿಮಮ್ 3,000 ಹೇಳಿದ್ರು 15,000 ಅಭ್ಯರ್ಥಿಗಳು ಫಿಸಿಕಲನ್ನು ಅಟೆಂಡ್ ಮಾಡ್ತೀರಾ. ಅದೇ ರೀತಿ ಇದರ ಫಿಸಿಕಲ್ದಾಗ ಸಾಕಷ್ಟು ಜನ ಅಭ್ಯರ್ಥಿಗಳು ಭಾಳ ಜನ ಫೇಲ್ ಆದ್ರಪ್ಪ ಅಂದ್ರೆ ಮತ್ತೆ 2ನೇ ಲಿಸ್ಟನ್ನು ಬಿಟ್ಟು ಕೂಡ ಇಲ್ಲಿ ಫಿಸಿಕಲನ್ನು ಕರಿತಿರ್ತಾರೆ. ಅದಕ್ಕಾಗಿ ಇಲ್ಲಿ ಫಿಸಿಕಲ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನು ಅದೇ ರೀತಿ ಉಳಿದ ಅಭ್ಯರ್ಥಿ ಥರ್ಡ್ ಬಿ ಅಭ್ಯರ್ಥಿಗಳು ಕೂಡ ನಿಮ್ದು ಏನಾದರೂ 83 to 85 ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಸೇಮ್ ಇರ್ತದೆ. ಇಲ್ಲಿ 2A 2B ಥರ್ಡ್ ಬಿ ಅಭ್ಯರ್ಥಿಗಳಿಗೆ 82 to 85 ಅವರಿಗೆ ಇದ್ದರೂ ಕೂಡ ನೀವು ಇಲ್ಲಿ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ಬೋದು. ಮೀಸಲಾತಿ ಏನಾದ್ರು ಇದ್ದು ಅಂದ್ರೆ ಅದಕ್ಕಿಂತ ಒಂದು 2 ರಿಂದ 5 ಅಂಕ ಕಡಿಮೆ ಇದ್ದರೂ ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ. ಇನ್ನು ಅದೇ ರೀತಿ SC ST ಅಭ್ಯರ್ಥಿಗಳಿಗೆ 80+ ಇದ್ದರೆ ಸಾಕಾಗ್ತದೆ. 80+ ಇದ್ದರೂ ಕೂಡ ನೀವು ಇಲ್ಲಿ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ. ನೀವು ಕೂಡ 1 ಪಾಯಿಗೆ ಆಯ್ಕೆ ಆಗ್ತೀರಾ. ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಸ್ನೇಹಿತರೆ, ಫಿಸಿಕಲ್ ತುಂಬ ಸ್ವಲ್ಪ ಟಫ್ನೇ ಇರ್ತದೆ. ಯಾಕಂದರೆ 8 ಮೀಟ್ರದ ಕಂಬ ಹತ್ತುವಾಗ ನೀವೇನಾದರೂ ಫೇಲ್ ಆದ್ರೆ ಅಂದ್ರೆ ಮತ್ತೆ ಇನ್ಯಾವುದೇ ನಿಮ್ಮದು ಮುಂದಿನ ಇದು ಏನು ಫಿಸಿಕಲ್ ಇರ್ತಾವೆ ನಿಮಗೆ ಎಲಿಜಿಬಲ್ ಇರಲ್ಲ. ಅದಕ್ಕಾಗಿ ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸನ್ನು ಮಾಡಿಬರ್ರಿ. ಯಾರು ಕೂಡ ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ. ಏನಾದರೂ ಲಿಸ್ಟದ ಅಪ್ಡೇಟ್ ಬಿತ್ತರೆ ನಮ್ಮ ಪ್ರತಿದಿನ ಈ ಯೂಟ್ಯೂಬ್ ಚಾನಲ್ನ ಪ್ರತಿಯೊಂದು ಅಪ್ಡೇಟ್ನ ಕೊಡ್ತೀವಿ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿ ನೋಡ್ಬೋದು, ನಾನು ಅದಕ್ಕೆ ಎಲ್ಲರದು ಕೂಡ ತೋರ್ಸಕತ್ತಿದ್ದೆ. ಇಲ್ಲಿ PDP ನೋಡ್ರಿ, ಇಲ್ಲಿ SC PDP 88 ಇದು 1:1 ಹೇಳ್ತಾ ಇರೋದು. ಸ್ನೇಹಿತರೆ, 1:1 ಅಂದ್ರೆ ಒಂದು ಹುದ್ದೆಗೆ ಒಬ್ಬರೇ. ಇಲ್ಲಿ ಫಿಸಿಕಲ್ಗೆ ಇವರು ಅಭ್ಯರ್ಥಿಗಳು ಇವ್ರು SCದಾಗ ಒಟ್ಟರು ಕೂಡ 85 82 83 75 ಈ ರೀತಿ ಇದ್ದಾಗ ಒಬ್ಬ ಅಭ್ಯರ್ಥಿ ಮಾತ್ರ 88 ಇತ್ತಂದ್ರೆ ಇಲ್ಲಿ ಆಯ್ಕೆ ಆಗಿರ್ತಾನೆ. ಇಲ್ಲಿ ನಿಮ್ಮದು ಕ್ಯಾಟಗರಿ ವೈಸ್ ಇದು ಇರ್ತಾವೆ. ಮೀಸಲಾತಿಗೆ ಅನುಗುಣವಾಗಿ ನಿಮಗೆ ಪೋಸ್ಟ್ ಇರ್ತಾವೆ. ನೀವು ನೋಡ್ಕೊಂಡು ನಿಮ್ಮದೇ ಕ್ಯಾಟಗರಿಗೆ ಎಲ್ಲಿ ಜಾಸ್ತಿ ಪೋಸ್ಟ್ ಅದಲ್ಲೇ ಅರ್ಜಿ ಸಲ್ಲಿಸುವಾಗ ಹಾಕಿದ್ರಂದ್ರೆ ಇಲ್ಲಿ ಸರಿಯಾಗಿ ಆಯ್ಕೆ ಇಲ್ಲಿ ನೋಡ್ಕೋಬೋದು. ಇಲ್ಲಿ ಇಷ್ಟು ವರ್ಗಾವಣೆ ಮಾಡ್ಯಾರ. ಅಲ್ಲಿ ಅಭ್ಯರ್ಥಿಗಳು ಸಿಗದೇ ಕಾರಣಕ್ಕಾಗಿ ಇಲ್ಲಿ ವರ್ಗಾವಣೆ ಮಾಡಿರ್ತಾರೆ. ಇಲ್ಲಿ ನೋಡಿರಿ ಎಷ್ಟು 2A ಹುದ್ದೆಗಳನ್ನು 2 ಹುದ್ದೆಗಳನ್ನು 2A ಜನರಲ್ಗೆ ವರ್ಗಾಯಿಸಲಾಗಿದೆ. ಇಲ್ಲಿ ಜನರಲ್ ಅಂದರೆ ಯಾವ ರೀತಿ ಗೊತ್ತೇನು? ಇಲ್ಲಿ ಜನರಲ್ ಕ್ಯಾಟಗರಿ GM ಅಂದ್ರೆ ಇಲ್ಲಿ SCನೇ ಆಯ್ಕೆ ಆಗ್ಬೋದು, STನೇ ಆಯ್ಕೆ ಆಗ್ಬೋದು, 2A ಅಭ್ಯರ್ಥಿಗಳು ಆಯ್ಕೆ ಆಗ್ಬೋದು, 2B ಅಭ್ಯರ್ಥಿಗಳು, 3A ಥರ್ಡ್ ಬಿ ಪ್ರತಿಯೊಬ್ಬರು ಅಭ್ಯರ್ಥಿಗಳು ಇದಕ್ಕೆ ಅರ್ಜಿ ಸಲ್ಲಿಸಿದ ಎಲ್ಲ ಅಭ್ಯರ್ಥಿಗಳು ಕೂಡ ಜನರಲ್ ಕ್ಯಾಟಗರಿಯಲ್ಲಿ ಆಯ್ಕೆ ಆಗ್ಬೋದು. ಅದರಲ್ಲಿ ಸ್ಪೆಷಲಾಗಿ SC STಗೆ ಅಂತ ಒಂದಿಷ್ಟು ಕೋಟಾ ಇರ್ತಾವೆ, 2Aಗೆ ಒಂದಿಷ್ಟು ಪೋಸ್ಟ್ ಇರ್ತಾವೆ, 2Bಗೆ ಇರ್ತಾವೆ. ಇಂಥ ಎಲ್ಲ ಏನಿರ್ತಲ್ಲ ಅಂಥ ಅಭ್ಯರ್ಥಿಗಳು ಮಾತ್ರ ಆಯ್ಕೆ ಆಯ್ಕೆರಿ. GMಲ್ಲಿ ಎಲ್ಲ ಅಭ್ಯರ್ಥಿಗಳು ಕೂಡ ಆಯ್ಕೆ ಆಗಲು ಪರ್ಮಿಷನ್ ಇರ್ತದೆ, ಅಥವಾ ಇದು ರೂಲ್ಸ್ ಪ್ರಕಾರ ಅದೇ ರೀತಿ ಇರ್ತದೆ. ಇಲ್ಲಿ GMಲ್ಲಿ ಅದೇ ಕ್ಯಾಟಗರಿ ಅಭ್ಯರ್ಥಿ ಆಯ್ಕೆ ಆಗಬೇಕಂತ ಏನಿಲ್ಲ. ಅಲ್ಲಿ ಹೆಚ್ಚಿನ ಸ್ಕೋರ್ ಯಾರ್ದು ಇರ್ತದೆ ಅವರಿಗೆಲ್ಲ ಆಯ್ಕೆ ಆಗ್ಬೋದು. ಆದರೆ ಇಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಮೀಸಲಾತಿಯನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಿಲ್ಲಪ್ಪ ಅಂದ್ರೆ ಇಲ್ಲಿ ನಿಮಗಂತೆ ಇರೋ ಪೋಸ್ಟ್ಗಳನ್ನ ಬೇರೆ ಕ್ಯಾಟಗರಿಗೂ ಕೂಡ ವರ್ಗಾವಣೆ ಮಾಡ್ಬೋದು. ಅದು ಇಲಾಖೆಯ ರೂಲ್ಸ್ ಪ್ರಕಾರ ಆಗಿರ್ತದೆ. ಇಲ್ವ ಅಂದ್ರೆ ಆ ಹುದ್ದೆಗಳು ಬ್ಯಾಕ್ಲಾಕ್ ಆಗಿ ಉಳಿತಾವೆ ಅಥವಾ ಖಾಲಿ ಉಳಿದ್ರಂದ್ರೆ ಅಲ್ಲಿ ಸರಿಯಾದ ರೀತಿಯಲ್ಲಿ ವರ್ಕನ್ನು ಮಾಡಲಿಕ್ಕೆ ಅವರಿಗೆ ಸಿಬ್ಬಂದಿಗಳು ಸಿಗುವುದಿಲ್ಲ. ಅದಕ್ಕಾಗಿ ಬೇರೆ ವರ್ಗಕ್ಕೆ ವರ್ಗಾಯಿಸಿಕೊಂಡು ಬೇರೆ ಅಭ್ಯರ್ಥಿಗಳನ್ನು ಕೂಡ ಆಯ್ಕೆ ಮಾಡಿಕೊಳ್ತಾರೆ. ಸ್ನೇಹಿತರೆ, ಇಲ್ಲಿ ಒಟ್ಟಾರೆಯಾಗಿ ನೋಡುವುದಾದರೆ ನೀವೇನಾದರೂ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪ್ನಿಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಯಾವುದೇ ಒಬ್ಬ ಅಭ್ಯರ್ಥಿ ಆಗಿದ್ದರೂ ಕೂಡ ನೀವು 75+ ಅಥವಾ 78+ ಆದರೆ ನೀವು ಅಲ್ಲಿ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಬೇಕಾಗ್ತದೆ ಅರ್ಜಿಯನ್ನು ಸಲ್ಲಿಸಿದವರು. ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಈ 75 to 80 ಒಳಗೆ ಏನಿರ್ತಾರಲ್ಲ
ಕೆಲವೇ ಬೆರಳೆಣಿಕೆ ಅಭ್ಯರ್ಥಿಗಳು ಮಾತ್ರ ಬರ್ತಾರೆ. 80+ ಆದವ್ರು ಏನಿರ್ತಿರಲ್ಲ ಇಲ್ಲಿ ಜಾಸ್ತಿ ಜನ ಫಿಸಿಕಲ್ಗೆ ಆಯ್ಕೆ ಹಾಕ್ಯಾರ. ಅದಕ್ಕಾಗಿ ಫಿಸಿಕಲ್ನ ಎಲ್ಲರೂ ಕೂಡ ಪ್ರಾಕ್ಟೀಸನ್ನು ಮಾಡಿರಿ. ಅವ್ರು 75+ to 80 ಯಾವ ಜನ ಬರ್ತೀರಂತ ಗೊತ್ತಿರಲ್ಲ. ಅದಕ್ಕಾಗಿ 75 to 80 ಇದ್ದವರು ಅಥವಾ 75+ ಇದ್ದ ಪ್ರತಿಯೊಬ್ಬರು ಕೂಡ ಫಿಸಿಕಲನ್ನು ಪ್ರಾಕ್ಟೀಸನ್ನು ಮಾಡಲು ಸ್ಟಾರ್ಟ್ ಮಾಡಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಬೇಕಾದ್ರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.